ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೆಲವರಿಗೆ ನಾನು ಹಾಕೋ ವಿಡಿಯೋ ನೋಡಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಮತ್ತು ನನ್ನ ಬೆಳವಣಿಗೆನೂ ನೋಡಿ ಆಯ್ತಾ ಇಲ್ಲ. ತುಂಬಾ ಹುರ್ಕೊತಾ ಇದ್ದಾರೆ. ಹುರ್ಕೊಂಡು ಏನೋ ಬಾಯಿಗೆ ಬಂದಂಗೆಲ್ಲ ಹೊಗಳ್ತಾವಳೆ. ಮಕ್ಕಳ ಬಗ್ಗೆ ಮಾತಾಡ್ತೀಯಲ್ಲ, ನೀನು ನಾಚಿಕೆ ಆಗಲ್ವ ಅಂತ ಕೇಳ್ತೀಯಲ್ಲ. ನೀನು ಮಕ್ಕಳು ಥರ ಇರು, ಯಾರೂ ಮಾತಾಡಲ್ಲ. ಮಕ್ಕಳಿಗೆ ಮೀರಿದ್ದು ಮಾತಾಡ್ತೀಯಾ? ಈ ಥರ ಮೆರೆದವರೆಲ್ಲ 3 ದಿನಕ್ಕೆ ಹೊಂಟೋಗ್ಬಿಟ್ಟವ್ರೆ. ತುಂಬ ದಿನ ಉಳಿಯೋದಿಲ್ಲ. ಈ ಥರ ಎಲ್ಲ ಮೆರೆದವರು ಕುಣಿದವ್ರು ಯಾರೂ ಇರೋದಿಲ್ಲ. ನನ್ನ ಕಣ್ಮುಂದೆ ಸುಮಾರು ಜನ ಹೊಲ್ಟೋಗ್ಬಿಟ್ಟವ್ರೆ. ನೀನು ಯಾವ ಲೆಕ್ಕ? ಮನುಷ್ಯನಿಗೆ ದುರಾಂಕಾರ ಬಂದಾಗ್ಲೇ ಭಗವಂತ ಅಲ್ಲಿ ತುಣಿಯಕ್ಕೆ ಸ್ಟಾರ್ಟ್ ಮಾಡೋದು. ನೀನು ದುರಾಂಕಾರ ತುಂಬ ದಿನ ಉಳಿಯೋದಿಲ್ಲ. ತುಂಬ ಮೆರಿಯಕ್ಕೆ ಹೋಗ್ಬೇಡ. ನಾನು ಇವಳ ಹತ್ರ ಟ್ಯೂಷನ್ ಹೇಳಿಸ್ಕೊಳಕ್ಕೆ ಹೋಗಿದ್ದಂತೆ. ಇವಳು ಬೆಂಕಿ ಯಾಕ? ನಾನು ಯಾವಾಗಲೇ ಬಂದಿದ್ದೆ ನಿನ್ನ ಹತ್ರ ಹೇಳಿಸ್ಕೊಳಕ್ಕೆ? ನನಗೆ ಗೊತ್ತಿಲ್ಲ ನೀನು ಹೇಳ್ಕೊಡೆ ಅಂತ. ನಿನ್ನ ಮನೆ ಬಾಗ್ಲಿಗೆ ನಾನು ಯಾವಾಗಲೇ ಬಂದಿದ್ದೆ? ನೀನೇ ಅಲ್ವಾ ವಾರಕ್ಕೆ 4 ಸತಿ ಬಂದು ಸಾಯ್ತಿದ್ದೆ ನನ್ನ ಮನೆ ಹತ್ರ ನೀನು. ನನ್ನ ಗಾರ್ಡನ್ ನೋಡೋಕ್ಕೆ ಯಾರೂ ಹೋಗ್ಬೇಡ್ರಿ ಅಂತ ಕೇಳ್ತಿದ್ದೀಯಲ್ಲ. ನನ್ನ ಗಾರ್ಡನ್ ನೋಡೋಕ್ಕೆ ಯಾರೂ ಬರ್ದಿದ್ರು ಪರವಾಗಿಲ್ಲ, ನಿನ್ನ ಹತ್ರಕ್ಕೆ ಕರ್ಸ್ಕೊ ಎಲ್ಲರೂ. ನೀನು ಕಂಡರ್ ಮನೆಗೆ ಹೋಗಿ ಹಾಳು ಮಾಡಿ ಬಂದಿದೆಯಲ್ಲ, ನಮ್ಮ ಮನೆಗೆ ಬಂದು ನೀನು ಹಾಳು ಮಾಡಿದ್ದು ಸಾಕು. ಇನ್ನೂ ಬೇರೆಯವ್ರ ಮನೆಗೆ ಹೋಗ್ಬೇಡ ಪಾಪ. ನೀನು ಕಾಲಿಟ್ಟು ಕಡೆ ಎಲ್ಲ ಹಾಳಾಗೇ ಹೋಗೋದು, ಉದ್ಧಾರ ಯಾವುದೂ ಆಗಲ್ಲ. ಏಕೆಂದರೆ ನೋಡಿಲ್ಲಿ ಮಾಡೋಗಿದೆಯಲ್ಲ ನೀನು. ನಿನ್ನ ಮಕ್ಕಷ್ಟು ಬೆಂಕಿ ಯಾಕ? ಮೊಗ ಅಂತೆ ಮೊಗ ನೀನು. ಇವಳು ನನ್ನ ಮನೆಗೆ ಬಂದಾಗ ನೋಡಿ ಈ ಸ್ಟ್ಯಾಂಡ ಮುರಿದಾಕಿ ಹೋದ್ಲು. ಇಲ್ಲಿ ನೋಡಿ, ನಾನು ಅವಾಗಿಂದನೂ ಈ ಸ್ಟ್ಯಾಂಡಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಅದು ಒಂದು ಕುಟ್ಟಣಿಗೆಯಲ್ಲಿ ಇಟ್ಕೊಂಡು ನಾನು ಈ ಸ್ಟ್ಯಾಂಡ್ ಇಟ್ಟು ಅದರೊಳಗೆ ಫೋನ್ ಹಾಕ್ಕೊಂಡು ನಾನು ವೀಡಿಯೋ ಮಾಡೋದು. ನಾನು ಯಾವ ಥರ ಇಟ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ನೀವು ಆದಷ್ಟು ಹುಷಾರಾಗಿರಿ. ಇವಳಿಂದ ಯಾವುದೇ ಕಾರಣಕ್ಕೂ ಇವಳನ್ನ ಮನೆ ಹತ್ರ ಎಲ್ಲ ಬಿಟ್ಕೊಳಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಗಾರ್ಡನ್ ಸುತ್ತಮುತ್ತನೂ ಇವಳನ್ನು ಬಿಟ್ಕೊಳಕ್ಕೆ ಹೋಗಬೇಡಿ. ನಿಜಕ್ಕೂ ನಿಮ್ಮ ಗಾರ್ಡನ್ನು ಉಳಿಯಲ್ಲ, ನಿಮ್ಮ ಮನೆಯೂ ಉಳಿಯಲ್ಲ. ಇದು ನಾನು ಒತ್ತಿ ಹೇಳ್ತಿದ್ದೀನಿ. ದಯವಿಟ್ಟು ಇವಳನ್ನ ದೂರ ಇಡಿ. ನಿಮ್ಮ ಮನೆ ಹತ್ರ ಮಾತ್ರ ಬಿಟ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಈ ಯಾವ ಥರ ಮಾಡಿದ್ದಾಳೆ ನನ್ನ ಸ್ಟ್ಯಾಂಡನ್ನ ಅಂತವು. ಇಲ್ಲಿ ನೋಡಿ, ನಾನು ಈ ಥರ ವೀಡಿಯೋ ಮಾಡೋದು. ಮಳ್ಳಿ ಥರ ಮನೇಲಿ ಮುರಿದಾಕ್ಬಿಟ್ಟು ಟೆರೆಸ್ ಮೇಲೆ ತಗೊಂಡು ಹೋಗವಳೆ. ಇದು ಹಿಂಗೆ ಆಗ್ಬಿಟ್ಟೈತೆ ಆಂಟಿ ಹೇಳ್ತಾಳೆ. ನಾವು ಒಂದು ಕಡೆ ಹೋದ್ಮೇಲೆ, ಒಬ್ಬರ ಮನೆಗೆ ಹೋದ್ಮೇಲೆ ನಮ್ಮ ಕೈ ಬಾಯಿ ಕರೆಕ್ಟಾಗಿರಬೇಕು. ಈ ಬೇವರ್ಸಿಗೆ ಕೈಯೂ ಚೆನ್ನಾಗಿಲ್ಲ, ಬಾಯಿ ಮೊದಲೇ ಚೆನ್ನಾಗಿಲ್ಲ. ನಿನ್ನ ಮನೆಗೆ ಬಂದು ನಾನೇನಾನ ಹಿಂಗೆ ಮಾಡಿ ಬಂದಿದ್ದೀನ? ನೀನು ಹೋಗಿತ್ತವು ಯಾವುದು ಉದ್ಧಾರ ಆಗಲ್ಲ ಕಣೆ. ನೀನು ಕಾಲಿಟ್ಟು ಕಡೆ ಎಲ್ಲ ಸರ್ವನಾಶನಯ್ಯ. ನೋಡಿಲಿ ಮಾಡೋಗಿದ್ಯಲ್ಲ ನಿನ್ನ ದೊಡ್ಡ ಗನಂದಾರಿ ಕೆಲಸವ. ಮಕ್ಕಳು ಬಗ್ಗೆ ಮಾತಾಡೋಕೆ ನಾಚಿಕೆ ಆಗಲ್ವ ಅಂತ ಕೇಳ್ತೀಯಲ್ಲ. ಮಕ್ಕಳು ಮಾಡೋಕೆ ಕಚಡ ಕೆಲಸನ ಇದು? ಬಂತವು ಮಕ್ಕಳಂಗಿರೋದು ಕಲ್ತ್ಕೋ. ದೊಡ್ಡ ಎಗ್ಗಿಸ್ತಾರ ಹಾಡೋಕೆ ಹೋಗ್ಬೇಡ. ನಿನ್ನ ಬೆಂಕಿ ಯಾಕ? ನಿನ್ನ ಹತ್ರ ನಾನು ಯಾವಾಗಲೇ ನನಗೆ ಚಾನಲ್ ಗೊತ್ತಿಲ್ಲ ಹೇಳ್ಕೊಡು ಅಂತ ಬಂದಿದ್ದೆ ನಾನು ನಿನಗೆ. ಬೇವರ್ಸಿ, ನಿನಗಿನ್ನ ಮುಂಚೆ ನಾನು ಚಾನಲ್ ಓಪನ್ ಮಾಡಿದ್ದು 1.5 ವರ್ಷ ಆಗದೆ. ನಿನ್ನ ಹತ್ರಕ್ಕೆ ನಾನು ಯಾವಾಗ ಬಂದಿದ್ದೆ ಹೇಳಿಸ್ಕೊಳ್ಳೋಕ್ಕೆ? ನನ್ನ ನೋಡಿ ನೀನು ಓಪನ್ ಮಾಡಿದ್ದು. ನನ್ನ ಹತ್ರ ಬಂದು ಗಿಡಗಳನ್ನ ತೊಗೊಂಡೋಗಿ ನೀನು ಗಾರ್ಡನ್ ಓಪನ್ ಮಾಡಿದ್ದು. ನಿನ್ನ ಹತ್ರ ಇಸ್ಕೊಂಡು ನಾನು ಓಪನ್ ಮಾಡಿಲ್ಲ. ಗತಿಗೆಟ್ಟು ಉಳ್ಕೊಂಡೆ ನೀನು. ಗತಿಗೆಟ್ಟೆ ಬಂದು ನನ್ನ ಪಾಟ್ ಸಮೇತನೇ ಕೊಡು ಅಂತ ಇಸ್ಕೊಂಡು ಹೋಗಿದ್ದು ನೀನು. ನಿನ್ನ ಮನೆ ಬಾಗಿಲಿಗೆ ಬಂದು ನಾನು ಹಂಗೆ ಪಾಟ್ ಸಮೇತ ಕೊಡು ಅಂತ ಇಸ್ಕೊಳಕ್ಕೆ ಬಂದಿದ್ನಾ? ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತೀಯಾ? ನಾಚಿಕೆ ಆಗಲ್ವ ನಿನಗೆ? ಮತ್ತೆ ಹೇಳ್ತಾ ಇದ್ದೀನಿ, ನಾನು ತಂಟೆಗೆ ಬಂದರೆ ನೋಡ್ಕೊಳಂಗೆ ಕೊಡ್ತೀನಿ, ಗೊತ್ತಾಯ್ತಾ? ಹಿಂದೆ ಯಾರು ಕೊಟ್ಟಿರಬಾರ್ದು, ಮುಂದೆ ಯಾರು ಕೊಡಬಾರ್ದು. ಆ ಥರ ಮಾಡ್ತೀನಿ ನೋಡು. ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಿದ್ರೆ ಈ ಥರ ಬೀದಿಗೆ ಬಂದು ನಿಂತ್ಕೊತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟವ್ರೆ. ನಾನು ಬೀದಿಲಿ ನಿಂತಿಲ್ಲ. ನನ್ನ ಮಕ್ಳಿಗೂ ನಾನು ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿದ್ದೀನಿ. ನಿನ್ನ ಥರ ಬೀದಿಗೆ ಬಿಟ್ಟಿಲ್ಲ ನಾನು. ಬೀದಿಗೆ ಬಿಟ್ಟು ಸಂಪಾದನೆ ಮಾಡ್ತಾ ಇಲ್ಲ ನಾನು. ಹಿಂದೆ ನಿಂತ್ಕೊಂಡು ಬೊಗಳ್ಕೊತವೆ ನಾಯಿಗಳು ಅಂತ ಕೇಳ್ತೀಯಲ್ಲ. ನೀನು ಕಣೆ ಬೀದಿ ನಾಯಿ, ಹುಚ್ಚು ನಾಯಿ ನೀನು. ಮನೆ ತಗ ಬಂದಿದ್ನಲ್ಲ ಅವತ್ತೆಲ್ಲ ಆಳ್ಬಿದ್ದೋಗಿದ್ದೆ. ನಾನು ತಪ್ಪು ಮಾಡಿಲ್ಲ. ನೀನು ತಪ್ಪು ಮಾಡಿರೋವತ್ತಿಗೆ ನೀನು ಅವತ್ತು ತಲೆ ಮರ್ಸ್ಕೊಂಡಿದ್ದು ಇರಬೇಕಾಗಿತ್ತು. ನೀನು ಅವತ್ತು ಪ್ರೂಫ್ ಸಮೇತ ಸಿಗಾಕೊಂಡೆ ನೀನು ಅವತ್ತು. ಬೀಜ ಒಂದಾದ್ರೆ ತಾನೇ, ಬೀಜ ಕರೆಕ್ಟಾಗಿದ್ದರೆ ಸಸಿ ನೀಟಾಗಿ ಬರುತ್ತೆ. ಬೀಜನೇ ಸರಿಗಿಲ್ಲ ಅಂದರೆ ಸಸಿ ಎಲ್ಲಿಂದ ನೆಟ್ಟಿಗೆ ಬರುತ್ತೆ? ನೋಡೇ ಬಿಡೋಣ ಕಣೆ, ನಾನಾ ನೋಡೇ ಬಿಡೋಣ ಬಡ್ಡಿ ಮಗುಂದ. ಅದೂ ಒಂದ ಅಪ್ಪ ಅಮ್ಮ ನನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿರೋವತ್ಗೆ ಇನ್ನೊಬ್ರದ್ದು ವಿಡಿಯೋ ನೋಡಿ ನಾನು ಕಾಪಿ ಮಾಡಲ್ಲ. ನಾನು ನನ್ನ ವಿಡಿಯೋದಲ್ಲಿ ಮಾತಾಡಿರೋದನ್ನ ನಿನ್ನ ವಿಡಿಯೋದಲ್ಲಿ ನೀನೇನಕ್ಕೆ ಬೊಗಳ್ದೆ ನೀನು? ಕಿತ್ತೋದ್ ಮುಂಡೆ. ನೀನು ಮಾತಾಡಿದ್ದಕ್ಕೆ ತಾನೇ ನಾನು ವಿಡಿಯೋ ಮಾಡಿದ್ದು. ಮುಚ್ಕೊಂಡಿರ್ಬೇಕಾಗಿತ್ತು. ಮುಚ್ಕೊಂಡಿರೋದು ಬಿಟ್ಬಿಟ್ಟು ನೀನೇನಕ್ಕೆ ಬೊಗಳ್ದೆ ಬೇವರ್ಸಿ ನೀನು? ಸಂಸ್ಕಾರದ ಬಗ್ಗೆ ನನಗೆ ಹೇಳಕ್ಕೆ ಕೊಡಕ್ಕೆ ಬತ್ತೀಯ ನೀನು? ಫಸ್ಟು ನೀನು ಸಂಸ್ಕಾರ ಕಲ್ತ್ಕೊಳ್ಳಲೇ ನಾಯಿ. ನೀನು ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಲಿಸಿದ್ದಿದ್ರೆ ನೀನು ಯಾಕೆ ನನಗೆ ಕೆಟ್ಟದಾಗ ಕಮೆಂಟ್ ಹಾಕ್ತಿದ್ದೆ? ನಾನು ನಿನಗೆ ಯಾವತ್ತ ನಾನು ಕಮೆಂಟ್ ಹಾಕಿದ್ದೀನ? ನಿನ್ನ ವೀಡಿಯೋ ಕೂಡ ನಾನು ನೋಡೋದಿಲ್ಲ. ನಿನ್ನ ವೀಡಿಯೋ ಕಟ್ಕೊಂಡು ನನಗೇನಾಗಬೇಕಾಗದೆ? ನೀನು ನೋಡ್ತೀಯ ಇನ್ನೂ ರೆಗ್ಯುಲರಾಗಿ ನಾನು ವೀಡಿಯೋ ಹಾಕೋದೇ ತಡ. ಇವತ್ತು ಏನು ಹಾಕೋಳೆ? ಅವಳಿಂದ ಏನು ಕಾಪಿ ಮಾಡ್ಕೊಳ್ಳೋಣ ಅಂತ ನೀನು. ಪ್ರತಿಯೊಬ್ಬರು ವ್ಯೂವರ್ಸ್ಗೂ ಹೇಳ್ತಿದ್ದೀನಿ, ದಯವಿಟ್ಟು ಇಂಥ ಜನದಿಂದ ಆದಷ್ಟು ದೂರ ಇರಿ. ನಿಮ್ಮ ಮನೆಗಳ ಹತ್ರ ಆಗಲಿ ಗಾರ್ಡನ್ ಹತ್ರ ಆಗಲಿ ದಯವಿಟ್ಟು ಬಿಟ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾನು ಇವರಿಂದ ತುಂಬಾ ನೋವು ಅನುಭವಿಸಿದ್ದೀನಿ, ಮತ್ತು ತುಂಬಾ ಹಾಳಾಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರು ಇವ್ರ ಹತ್ರನ ಬಿಟ್ಕೊಳಕ್ಕೆ ಹೋಗಬೇಡಿ.
ಮನುಷ್ಯನಿಗೆ ಕೇಡು ಹೆಚ್ಚಾದ್ಮೇಲೆ ತುಂಬ ದಿನ ಭೂಮಿ ಮೇಲೆ ಉಳಿಯೋದಿಲ್ಲ. ನಿನಗೆ ಕೇಡು ಹತ್ರ ಬಂದ್ಬಿಟ್ಟೈತೆ, ಅದಕ್ಕೆ ಇಷ್ಟೊಂಥರ ಎಗರಾಡ್ತಾ ಇದೆಯಾ. ನೀನು ನನಗೆ ಏನೇನು ಅಂತಿದ್ಯೋ ಅದು ನನಗಲ್ಲ ಕಣೆ ಅಂತ ಇರೋದು, ಭಗವಂತನಿಗಂತ ಇದೆಯಾ. ಧರ್ಮ ಕರ್ಮ ತೂಕ ಮಾಡೋನು ಮೇಲೊಬ್ಬ ಇದ್ದಾನೆ. ನಿನ್ನ ಕೇಡು ನಿನ್ನ ದುರಾಂಕಾರನ ಅವನೇ ತುಳಿತಾನೆ. ಅದು ಅತಿ ಶೀಘ್ರದಲ್ಲೇ ಆಯ್ತದೆ, ನೋಡ್ತಾ ಇರು. ಇನ್ನಂಥವ್ರು ನೋಡೇನೆ ಒಂದು ಅಣ್ಣವ್ರು ಒಂದು ಸಾಂಗ್ ಆಡಿದಾರೆ ನೋಡು, ಏನೋ ಮೂಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣಾದರು ಅಂತ ಸಾಂಗ್ ಆಡಿದಾರೆ ನೋಡು. ನಿನ್ನಂಥವ್ರು ನೋಡೇನೆ ಕಣೆ ಇದು ಸಾಂಗ್ ಆಡಿರೋದು. ನೀನು ಏನು ತುಂಬ ದಿನ ಉಳಿಯೋದಿಲ್ಲ. ನೀನು ಇಷ್ಟೊಂಥರ ನೀನು ಮೆರಿತಾ ಇರ್ಬೇಕಾರೆ ಭಗವಂತ ನಿನ್ನ ತುಳಿತಾನೆ. ಅದನ್ನ ನಾನು ನೋಡ್ತೀನಿ ಕಣ್ಣಾರೆ. ಏಯ್, ನನ್ನ ಮನೇಲೂ ಡಬಲ್ ಡಿಗ್ರಿ ಓದಿರೋ ನನ್ನ ಮಕ್ಳಿದಾವೆ. ನಿನ್ನ ಹತ್ರಕ್ಕೆ ಬರ್ತೀನ ಹೇಳಿಸ್ಕೊಳಕ್ಕೆ? ನನ್ನ ಮಕ್ಳನ್ನ ಬಿಟ್ಬಿಟ್ಟು ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ ಟುಗಾಸಿ. ನೀನು ಯಾವ್ದು ಓದಿದ್ಯಾ ಅಂತ ನಿನ್ನ ಹತ್ರಕ್ಕೆ ಬರೋನೆ? ನನ್ನ ಮಗಳು ಕಾಲು ಸಮಕ್ಕೂ ನೀನು ಓದಿಲ್ಲ ಅಂಥದ್ರಲ್ಲಿ ನಿನ್ನ ಹತ್ರಕ್ಕೆ ಬರೋಣ ನಾನು ಎಳಿಸ್ಕೊಳಕ್ಕೆ? ಬಾ, ನನ್ನ ಮಗಳೇ ನಿನಗೆ ಟ್ಯೂಷನ್ ಮಾಡಿಕೊಡ್ತಾಳೆ. ಮುಖವಾಡ ಹಾಕೊಂಡು ಬದುಕ್ತಾವ್ರೆ ಅಂತ ಕೇಳ್ತಾಳೆ ಈ ಬೀದಿ ನಾಯಿ. ನಾನು ಮುಖವಾಡ ಹಾಕೊಂಡು ಇವಳು ಮನೆಗೆ ನಾನು ಇಟ್ಕೊಡೆ, ಬಟ್ಟೆ ಕೊಡೆ, ನನಗೇನು ಇಲ್ಲ ಅಂತ ಕೇಳೋಕೆ ಹೋಗಿದ್ನಾ? ಒಂದು ಮನೆ ಕಟ್ಟಬೇಕಾದ್ರೆ ಪಾಯ ಬಿಗಿಯಾಗಿದ್ದರೆ ಮಾತ್ರ ಗೋಡೆ ನಿಲ್ಲೋದು. ನಿಂದು ಇದೇ ಪರಿಸ್ಥಿತಿನೇ. ಅಡಿಪಾಯನೇ ನೆಟ್ಟಗಿಲ್ವಲ್ಲ, ನೀನೆಲ್ಲಿ ನೆಟ್ಟಗಿರ್ತೀಯ ಮತ್ತೆ? ನಿನ್ನಂಥವಳು 1000 ಜನ ಬಂದರೂ ನಾನೇನು ಮಾಡ್ಕೊಳಕ್ಕಾಗಲ್ಲ ಕಣೆ. ಭಗವಂತ ನನ್ನ ಜೊತೆಗಿದ್ದಾನೆ. ಯಾಕೆ ಹೇಳು, ನಾನು ನಿಯತ್ತಾಗಿದ್ದೀನಿ, ಭಗವಂತ ನನ್ನ ಜೊತೆಗಿರ್ತಾನೆ. ನಿನ್ನ ಥರ ಕೇಡು ತುಂಬ್ಕೊಂಡಿಲ್ಲ, ಗೊತ್ತಾಯ್ತಾ? ಕಡೆ ಉಗ್ದಂಗೆ ಒಂದು ಕಡೆ ವರ್ಸ್ಕತಿಯ. ನಿಂದು ಒಂದು ಜನ್ಮ. ಇನ್ನು ಮುಂದಕ್ಕಾದ್ರೂ ಮರ್ಯಾದಾಗಿರೋದು ಕಲ್ತ್ಕೊ.